ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಲ್ಲಾ ಸೌಹಾರ್ದತೆ ಶಾಂತಿಯುತವಾಗಿ ಮತ್ತು ಸಂಭ್ರಮದಿಂದ ಹಬ್ಬವನ್ನು ಹಿಂದೂ ಮುಸ್ಲಿಮರು ಕೂಡಿಕೊಂಡು ಮಾಡಬೇಕು ಎಂದು ಗೋಕಾಕ್ ನಗರದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಈದ್ ಮಿಲಾದ್ ನಿಮಿತ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಡಿಎಸ್ಪಿ ರವಿನಾಯ್ಕ್ ಸಭೆ ಉದ್ದೇಶಿಸಿ ಮಾತನಾಡಿದರು. ಈದ್ ಮಿಲಾದ್ ತಂದು ಯಾವುದೇ ರೀತಿ ಮೆರವಣಿಗೆಗೆ ಅವಕಾಶವಿಲ್ಲ. ಏಕಾಏಕಿ ಮೆರವಣಿಗೆ ಮಾಡಿ ಪೊಲೀಸರಿಗೆ ಕೆಲಸ ಕೊಡಬೇಡಿ ಎಂದರು. ನಗರದಲ್ಲಿ ಶಾಂತಿ ಕಾಪಾಡುವುದು ಕೇವಲ ಪೊಲೀಸರ ಕೆಲಸ ಮಾತ್ರವಲ್ಲ, ಸಾರ್ವಜನಿಕರು ಕೂಡ ಪೊಲೀಸರಿದ್ದಂತೆ ಅದಕ್ಕೆ ಅವರು ಕೂಡ ಪಾತ್ರ ವಹಿಸಬೇಕೆಂದರು. ಒಂದು ವೇಳೆ ಯಾರಾದರೂ ಕಿಡಿಗೇಡಿಗಳಿದ್ದರೆ ಹೇಳಿ, ಅಂತವರಿಗೆ ನಮ್ಮ ಪೊಲೀಸರು ಹೇಳುತ್ತಾರೆ ಎಂದು ಖಡಕ್ ಆಗಿ ಹೇಳಿದರು. ಎಲ್ಲರೂ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಸಂಭ್ರಮದೊಂದಿಗೆ ಆಚರಿಸೋಣ. ಎಲ್ಲ ಹಬ್ಬನು ಇದೊಂದೇ ಹಬ್ಬಕ್ಕೆ ಸೀಮಿತವಾಗಿಲ್ಲ. ನಮ್ದು ಏನು ಮೆಸೇಜು, ಪ್ರತಿಯೊಂದು ಹಬ್ಬನೂ ಕೂಡ ಸೌಹಾರ್ದತೆಯಿಂದ ಆಚರಿಸೋಣ. ಯಾವುದೇ ರೀತಿ ಬೇರೆಯವರಿಗೆ ಪಬ್ಲಿಕ್ಗೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್ ಅದೆಲ್ಲ ಬಿಟ್ಟು ಯಾರೇ ಪಬ್ಲಿಕ್ ಇರಲಿ ಅವರಿಗೆ ತೊಂದರೆ ಆಗದೆ ರೀತಿ ನಾವು ಆಚರಣೆ ಮಾಡಬೇಕು. ಅದೇ ನಮ್ದು ಅಲ್ಟಿಮೇಟ್ ಅಬ್ಜೆಕ್ಟಿವ್ ಪೊಲೀಸ್ ಡಿಪಾರ್ಟ್ಮೆಂಟ್ದು. ಮತ್ತೆ ಶಾಂತಿ ಸುವ್ಯವಸ್ಥೆ ಕಾಪಾಡೋಲ್ಲ ನಾವು ಕೂಡ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿರ್ತೀವಿ. ನಮಗೆ ಕೆಲಸ ಕೊಡಬೇಡಿ ಅಂತ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಆದ್ರಿಂದ ತಾವು ಬಂದಿರೋ ಹಿರಿಯರಿಗೆಲ್ಲ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ತಮ್ಮ ಸಮುದಾಯದ ಎಲ್ಲ ಹುಡುಗರಿಗೂ ಕೂಡ ಹೇಳಬೇಕು ಅವರಿಗೆ ಯಾವ ರೀತಿ ಆಚರಿಸಬೇಕು ಅಂತ. ಮತ್ತೆ ಯಾವುದೇ ರೀತಿ ಮೆರವಣಿಗೆಗೆ ಆಸ್ಪದ ಇಲ್ಲ, ನಿಮ್ಗೆ ಗೊತ್ತಿದೆ ಯಾಕೆ ಅಂತ. ಸೊ ಸಡನ್ ಆಗಿ ಬರೋದು, ಸಡನ್ ಆಗಿ ರೋಡಿಗೆ ಬರೋದು ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಯಾವುದೇ ರೀತಿ ಆಸ್ಪದ ಕೊಡಬೇಡ್ರಿ. ಮತ್ತೆ ಪೊಲೀಸ್ ಇಲಾಖೆ ಯಾವಾಗಲೂ ಸಾರ್ವಜನಿಕರೊಂದಿಗೆ ಇರ್ತದೆ. ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ ಇದೆ, ನಿಮ್ಗೆ ಅನಿಸ್ತದೆ ನಾಳೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ನಮ್ಗೆ ಅಡ್ವಾನ್ಸ್ ಅಲ್ಲಿ ತಿಳಿಸಿ. ನಾವು ಅದಕ್ಕೆ ಏನ್ ಬೇಕು ಅದಕ್ಕೆ ನಾವು ಅದಕ್ಕೆ ಬಂದೋಬಸ್ತ್ ಮಾಡ್ಕೊಂತೀವಿ. ನಿಮ್ಗೆ ಅನಿಸ್ತದೆ ಈ ಟೈಪ್ ಈ ಏರಿಯಾದಲ್ಲಿ ಯಾರೋ ಕಿಡಿಗೇಡಿಗಳು ಇದ್ದಾರೆ ಅಂದ್ರೂ ನಮ್ಗೆ ಹೇಳಿ, ಈ ರೀತಿ ಪ್ರಾಬ್ಲಮ್ ಮಾಡೋರು ಇದ್ದಾರೆ ಅಂದ್ರೆ ನಾವು ಮೊದಲೇ ಅಡ್ವಾನ್ಸ್ ಅಲ್ಲೇ ಅವರಿಗೆ ಮೇಲೆ ಆಕ್ಷನ್ ಮಾಡ್ತೀವಿ. ಸೊ ಹಾಗಾಗಿ ಇದು ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಬ್ಬ ಸಿಟಿಜನ್, ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ. ಸೊ ಬರೀ ಪೊಲೀಸರಷ್ಟೇ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಅಂತಲ್ಲ, ಎವ್ರಿ ಒನ್ ಈಸ್ ಅ ಪೊಲೀಸ್ ಮ್ಯಾನ್ ಹಿಯರ್. ಪ್ರತಿಯೊಬ್ಬರು ಪೊಲೀಸ್ ಮ್ಯಾನೇ ನನ್ನ ಲೆಕ್ಕದಲ್ಲಿ. ಪ್ರತಿಯೊಬ್ಬ ಸಾರ್ವಜನಿಕರು ಪೊಲೀಸರೇ. ನಿಮ್ಗೇನು ಒಂದು ಯೂನಿಫಾರ್ಮ್ ಇರೋದಿಲ್ಲ, ಆ ಆಕ್ಟ್ ನಿಮ್ಗೆ ಇದು ಮಾಡೋದಿಲ್ಲ. ಬಟ್ ಆ ರೆಸ್ಪಾನ್ಸಿಬಿಲಿಟಿ, ಆ ಜವಾಬ್ದಾರಿ ನಮ್ಗೆ ಎಷ್ಟಿದೆ ಅಷ್ಟು ಕೂಡ ಪ್ರತಿಯೊಬ್ಬ ಸಾರ್ವಜನಿಕರಲ್ಲೂ ಮೂಡಬೇಕು ಆ ಜವಾಬ್ದಾರಿ. ಆವಾಗಲೇ ನಾವೊಂದು ಉತ್ತಮ ಸಮಾಜನ ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನಾನು ಮತ್ತೇನು ಹೆಚ್ಚು ಮಾತಾಡೋದಿಲ್ಲ, ನಿಮ್ಮ ಸಹಕಾರ ನಮ್ಗೆ ಬೇಕು. ಮತ್ತೆ ತುಂಬಾ ಉತ್ತಮವಾಗಿ ಹಬ್ಬನ ಆಚರಿಸ್ರಿ. ಎಲ್ಲರಿಗೂ ನಾನು ಅಡ್ವಾನ್ಸ್ ಅಲ್ಲೇ ವಿಶ್ ಮಾಡ್ತೀನಿ. ಆಮೇಲೆ ಗಣಪತಿ ಹಬ್ಬಕ್ಕೂ ಕೂಡ ಇನ್ನೊಂದು ಮೀಟಿಂಗ್ ಆಗ್ತದೆ ನಿಯರ್ ಬಂದಾಗ. ಗಣಪತಿ ಹಬ್ಬದ ಕೂಡ ಇದೇ ಸೇಮ್ ಮೆಸೇಜಸ್ ನಾವು ಕೊಡೋದು. ಬೇರೆ ಒಂದು ಸಮುದಾಯಕ್ಕೆ, ಬೇರೆ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರದೇ ರೀತಿಯಲ್ಲಿ ನಾವು ಹಬ್ಬ ಆಚರಣೆ ಮಾಡಿದ್ರೆ ಇದು ಎಲ್ಲರಿಗೂ ಒಳ್ಳೇದು, ನಮಗೂ ಒಳ್ಳೇದು, ನಮ್ಮ ಸಮಾಜಕ್ಕೂ ಒಳ್ಳೇದು, ನಮ್ಮ ದೇಶಕ್ಕೂ ಒಳ್ಳೇದು. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಬೇರೆ ಏನಾದ್ರು ತಮ್ಗೆ ಯಾರಿಗಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು, ಅನಿಸಿಕೆ ಏನಾದ್ರು ಸಜೆಷನ್ಸ್ ಇದ್ರು ಹೇಳ್ಬೋದು. ಇನ್ನು ಸಿಪಿಐ ಶ್ರೀಶೈಲ್ ಬ್ಯಾಕ್ವರ್ಡ್ ಮಾತನಾಡಿ, ಎಲ್ಲರೂ ಒಂದೇ ಅನ್ನುವ ದೃಷ್ಟಿಯಿಂದ ಮುಸ್ಲಿಂ ಮತ್ತು ಹಿಂದೂ ಹಬ್ಬಗಳನ್ನು ಮಾಡುತ್ತೇವೆ. ಪೊಲೀಸರು ವಿನಾಕಾರಣ ಯಾರಿಗೂ ತೊಂದರೆ ಕೊಡೋದಿಲ್ಲ. ಹಬ್ಬಗಳು ಕಹಿ ನೆನಪಾಗಿ ಉಳಿಯಬಾರದು ಹೊರತು ಎಲ್ಲರೂ ನೆನಪಿಸುವ ಹಾಗೆ ಹಬ್ಬವನ್ನ ಆಚರಿಸಬೇಕು. ಅನುಮತಿ ಇಲ್ಲದೆ ಯಾರು ಕೂಡ ಮೆರವಣಿಗೆ ಮಾಡುವಂತಿಲ್ಲ. ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದರು. ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಬಂದವರು ಎಲ್ಲರೂ ಒಂದೇ ಅನ್ನೋ ದೃಷ್ಟಿಯಿಂದ ನಾವು ಹಿಂದೂ ಹಬ್ಬನ ಮಾಡ್ತೀವಿ, ಮುಸ್ಲಿಮ್ಸ್ ಹಬ್ಬನ ಮಾಡ್ತೀವಿ. ಅದಕ್ಕಾಗಿ ತಾವೆಲ್ಲರೂ ಒಂದೇ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೆಲವೊಂದು ಸಲಹೆ ಸೂಚನೆಗಳು ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಆಗ ನಮ್ಮ ಮುಸ್ಲಿಂ ಬಾಂಧವರು ಹಿರಿಯರು ಹೇಳಿದ್ರು, ಇಲ್ಲ ಸರ್ ನಾವು ಏನು ಪ್ರೇಯರ್ ಮಾಡಂಗಿಲ್ಲ, ಮೆರವಣಿಗೆ ಮಾಡಲ್ಲ, ಆಮೇಲೆ ಬೈಕ್ ರ್ಯಾಲಿ ಮಾಡಂಗಿಲ್ಲ, ಪ್ರೊಸೆಷನ್ ಏನು ಮಾಡಲ್ಲ ಅಂತೇಳಿ. ಬಟ್ ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತಮಗೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂತಂದ್ರ ಮುಂಚೆ ಈ ಕೆಲವೊಂದು ಸಿಟಿಗಳಲ್ಲಿ ನಮ್ಮ ಮುಡುಲಿಗೆಯಲ್ಲಿ ಪ್ರೇಯರ್ ಮಾಡ್ತಾರೆ, ಮುಂಚೆಯಿಂದ ಮಾಡ್ತಿದ್ರು, ಅದೇ ಈ ಸಾರಿನೂ ಪ್ರೇಯರ್ ಮಾಡ್ತಾರೆ. ಬಟ್ ಇಲ್ಲಿ ಗೋಕಾಕ್ ಶಹರದಲ್ಲಿ ಮುಂಚೆಯಿಂದ ಏನು ಪ್ರೇಯರ್ ಮಾಡ್ತಾ ಇಲ್ಲ. ಯಾವ ರೀತಿ ತಾವು ಪ್ರೇಯರ್ ಅನ್ನ ಮೆರವಣಿಗೆ ಮಾಡ್ತಾ ಇಲ್ಲ, ಪ್ರೇಯರ್ ಅನ್ನ ಮಾಡಿ ಯಾವ ರೀತಿ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡ್ತೀರಿ ಅದೇ ರೀತಿ ಹಬ್ಬ ಆಚರಣೆ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರ ಸಡನ್ ಆಗಿ ಕೆಲವೊಂದ್ಸಾರಿ 2016 ಒಂದು ಅಹಿತಕರ ಘಟನೆ ನಡೀತಿಲ್ಲ. ಅವಾಗಿಂದ ಮೋಸ್ಟ್ಲಿ ಪ್ರೊಸೆಷನ್ ಮೆರವಣಿಗೆ ಯಾವುದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಸಡನ್ ಆಗಿ ಈಗ ಇಲ್ಲೆಲ್ಲ ಲೀಡರ್ಸ್ ಹಿರಿಯರು ಬಂದಿರ್ತೀರಿ, ನಾವೆಲ್ಲ ಸೇರಿ ಮೀಟಿಂಗ್ ಮಾಡ್ತೀವಿ. ಬಟ್ ಯಂಗ್ಸ್ಟರ್ಸ್ ಹುಡುಗರು ಗೊತ್ತಿರಂಗಿಲ್ಲ, ಅವ್ರೊಂದು ಜೋಶ್ ಒಳಗಿರ್ತಾರೆ. ಏನ್ ಮಾಡ್ತಾರೆ, ಸಡನ್ ಆಗಿ ಕೂಡ್ಬಿಟ್ಟು ಮೆರವಣಿಗೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬೈಕ್ ರ್ಯಾಲಿ ಮತ್ ಫ್ಲಾಗ್, ಯಾವ್ದೋ ಒಂದು ಡಿಸ್ಪ್ಯೂಟೆಡ್ ಫ್ಲಾಗ್ ಅನ್ನ ಕಟ್ಕೊಂಡು
ಯಾಕಂದ್ರೆ ಅವ್ರಿಗೆ ಖುಷಿಯಿಂದ ಹಬ್ಬ ಆಚರಣೆ ಮಾಡ್ಬೇಕಂತ ಇರತ್ತ. ಆದ್ರೂ ಕೆಲವೊಂದು ಲಿಮಿಟ್ಸ್ ಇರ್ತಾವೆ. ಪೊಲೀಸ್ ಇಲಾಖೆಯಿಂದ ನಾವೇನ್ ಸಲಹೆ ಸೂಚನೆ ಕೊಡ್ತೀವಿ ಅದನ್ನೆಲ್ಲ ತಪ್ಪದೆ ಪಾಲನೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಅದನ್ನ ಮಾಡ ಇನ್ನು ಈ ಶಾಂತಿ ಸಭೆಯಲ್ಲಿ ಮೆರವಣಿಗೆಗೆ ಮುಸ್ಲಿಂ ಮುಖಂಡರು ಮೆರವಣಿಗೆ ಮಾಡಲು ಅನುಮತಿ ಕೇಳಿದಾಗ ಪೊಲೀಸರು ನಿರಾಕರಿಸಿದಾಗ ಕೆಲವು ಕಾಲ ಮಾತಿನ ಚಕಮಕಿ ನಡೆಯಿತು. ಡಿಎಸ್ಪಿ ರವಿ ನಾಯ್ಕ್ ಮತ್ತು ನಗರ ಪಿಎಸ್ಐ ಕಿರಣ್ ಮೊಹಿತೆಯವರು ಈದ್ ಮಿಲಾದ್ ದಿನದ ಮಹತ್ವ ತಿಳಿಸಿ ಪ್ರತಿ ವರ್ಷದಂತೆ ಪ್ರಾರ್ಥನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಅಫ್ಜಲ್ ಇವರು ಸಮಾಜದ ಮುಖಂಡರು ಎಲ್ಲರನ್ನ ಸೇರಿಸಿ ನಿರ್ಣಯ ತೆಗೆದುಕೊಂಡಿದ್ದರೆ ಇವತ್ತು ಮೆರವಣಿಗೆ ಮಾಡಬಹುದಿತ್ತು. ಆದರೆ ಏಕಪಕ್ಷೀಯ ನಿರ್ಣಯ ತೆಗೆದುಕೊಂಡಿದ್ದರಿಂದ ಇವತ್ತು ಅನುಮತಿ ಸಿಕ್ಕಿಲ್ಲ. ಹಾಗೆಯೇ ಏಕಪಕ್ಷೀಯ ನಿರ್ಣಯವನ್ನ ಒಪ್ಪೋದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅವ್ರು ಮಾಡಂದ್ರು ನಾವು ನಮ್ಮ ಸಮಾಜದ ಹಿರಿಯರು ಹೇಳ್ರಿ ನಾವು ಮಾಡಂದ್ರೆ ಮಾಡ್ತಿದ್ವಿ, ಪ್ರೊಸೆಷನ್ನ ಬ್ಯಾಡ ಅಂದ್ರೆ ಬಿಡ್ತಿದ್ವಿ. ಆದರೆ ಸೆಲ್ಫ್ ಡಿಸಿಷನ್ ತಗೊಳ್ಳೋದು ತಪ್ಪ. ನಮ್ಮ ಎಲ್ಲ ನಮ್ಮ ಊರ ಹಿರಿಯರಿಗೆ ಕೂಡಿಸಿ ಊರ ಸಮಾಜಕ್ಕೆ ಕೂಡಿಸಿ ಅವ್ರು ಕೇಳಬೇಕಿತ್ತು. ಅದು ಕೇಳಿಲ್ಲ. ಆದರೂ ಆಯಿತು, ಏನೂ ಇರಲಿ. ನಾವು ಡಿಪಾರ್ಟ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮಗೆ ನಮ್ಮ ಓಣಿಯಲ್ಲಿ ನಮಗೆ ಲೈಟಿಂಗ್ ಮಾಡಿಕೊಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನು ಈ ಸಭೆಯಲ್ಲಿ ಗ್ರಾಮೀಣ ಪಿಎಸ್ಐ ಕೆಬಿ ವಾಲಿಕರ್, ಪಿಎಸ್ಐ ಕಣವಿ, ಅಬ್ಬಾಸ್ ದೇಸಾಯಿ, ಅಡವ್ಯಪ್ಪ ಕಿತ್ತೂರ್, ಪ್ರಕಾಶ್ ಮುರಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।